ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. BRB ಸಿನಿಮಾಗೆ ಯಾರು ಕಾಯ್ತಿಲ್ಲ ಹೇಳಿ. ಸೊ ಆಫ್ಟರ್ ಮ್ಯಾಕ್ಸ್ ಬ್ಲಾಕ್ ಬಾಸ್ಟರ್ ಮ್ಯಾಕ್ಸಿಮಮ್ ಮಾಸ್ ಹಿಟ್ ಆದಮೇಲೆ ಸೊ BRBದು ಒಂದು ಅಪ್ಡೇಟ್ ಬರ್ತಿದೆ ಅಂದರೆ ನಿಜವಾಗ್ಲೂ ನಮಗೂ ಕ್ಯೂರಿಯಾಸಿಟಿ ಇರುತ್ತೆ. ನಾನು ನಿನ್ನೆ ಕೂಡ ಒಂದು ಪೋಸ್ಟನ್ನು ನೋಡಿದೆ. ಸೊ ಆ ಪೋಸ್ಟ್ ನೋಡಿದ್ರೆ ನನಗೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು. ಬೇಗ ಬೇಗ ಒಂದು ಅಪ್ಡೇಟ್ ಬರ್ತಾ ಇದೆ, ಏನು ಕತೆ, ಸೊ ಏನು ವಿಚಾರ ಇದು, ಸೊ ತುಂಬ ಒಂದು ಎಕ್ಸೈಟ್ಮೆಂಟ್ ಇದೆ, ನಾಳೆ ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಅನ್ನೋ ಒಂದು ಫೀಲಲ್ಲಿ ಇದ್ದೆ. ಬಟ್ ಎಲ್ಲರೂ ಕೂಡ ನನಗೂ ಮೆಸೇಜ್ ಮಾಡಿದ್ರಿ ಆ್ಯಂಡ್ ಎಲ್ಲರೂ ಕೂಡ ಕೇಳಿದ್ರಿ, ಇದು ಅಫಿಷಿಯಲ್ಲ, ಇದು ನಿಜವಾಗ್ಲೂ ಬರ್ತಾ ಇದೆಯಾ ಅಥವಾ ಏನು ಬ್ರದರ್ ಏನಿದು ಅಂತ ಕೇಳಿದ್ರೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ ತಿಳಿಸ್ತೀನಿ. ತಡ ಮಾಡೋಕೆ ಹೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳೇ ಹೀಗೆ ಅನಿಸ್ಬಿಡುತ್ತೆ. ಯಾಕೆಂದರೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್, ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್. ನಾವು ಅಂದ್ಕೊಂಡಿರಲ್ಲ ಈ ಟೈಮಲ್ಲಿ ಇದು ಬರುತ್ತೆ, ಈ ಟೈಮಲ್ಲಿ ಈ ಅಪ್ಡೇಟ್ಸ್ ಬರುತ್ತೆ ಅಂತ ಖಂಡಿತವಾಗ್ಲೂ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆ ಟೈಮಲ್ಲಿ ಟಟಕ್ಕನಾಗಿ ಒಂದು ಅಪ್ಡೇಟ್ ಬಂದುಬಿಡುತ್ತೆ. ತುಂಬ ದಿನಗಳಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ಡೇಟನ್ನು ಕೊಟ್ಟಿರ್ತಾರೆ. ಅಯ್ಯೋ ಇದು ಕರೆಕ್ಟಾಗಿ ಇದೇ ಟೈಮಿಗೆ ಒಂದು ಅಪ್ಡೇಟ್ ಬರುತ್ತಪ್ಪ, ನೋಡಿ ಅಂತ ಹೇಳ್ತಿರ್ತಾರೆ. ಸೊ ಆ ಅಪ್ಡೇಟಿಗೋಸ್ಕರ ಕಾದ್ವಿ ಅಂತಂದರೆ ಆ ಅಪ್ಡೇಟ್ ಅವತ್ತು ಬರಲ್ಲ, ಪೋಸ್ಟ್ಪೋನ್ ಆಗಿಬಿಡುತ್ತೆ. ಸೊ ಹೇಳೋಕ್ಕಾಗಲ್ಲ, ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವತ್ತಿನ ವಿಚಾರ BRBದು ನಿನ್ನೆ ಒಂದು ಪೋಸ್ಟ್ ಹರಿದಾಡ್ತಾ ಇದೆ ಎಕ್ಸಲ್ಲಿ. ಎಲ್ಲರೂ ಕೂಡ ಒಂದು ಹೇಳ್ತಾ ಇರೋದು BRB ಅಪ್ಡೇಟ್ ಇದೆ, 11:45 ಅಪ್ಡೇಟ್ ಇದೆ, ಹಾಗೆ ಹೀಗೆ ಅಂತ ಒಂದು ಅಪ್ಡೇಟ್ ಬಂದಿತ್ತು. ಬಟ್ ಈ ಒಂದು ವಿಚಾರವಾಗಿ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಅಪ್ಡೇಟ್ ಬರ್ತಿದೆಯಾ ಹೇಗೆ ಅನ್ನೋದಾಯಿತು ಅಂದರೆ, ನಾನು ಅನೂಪ್ ಭಂಡಾರಿ ಸರ್ ಅವರ ಎಕ್ಸ್ ಖಾತೆಗೆ ಹೋದೆ, ಅಲ್ಲೂ ಕೂಡ ಚೆಕ್ ಮಾಡಿದೆ. ಅವರು ಯಾವುದೇ ರೀತಿಯಾದಂಥ ಒಂದು ಪೋಸ್ಟನ್ನು ಹಾಕಿಲ್ಲ. ಅದು ಒಂದು ಫಾರ್ಮೇಟಲ್ಲಿ ನೋಡೋದಂಗಾಯಿತು. ಅಂದರೆ ನೆಕ್ಸ್ಟ್ ಸುದೀಪ್ ಸರ್ ಅವರ ಒಂದು ಖಾತೆಗೆ ಹೋದೆ, ಎಕ್ಸ್ ಖಾತೆಗೆ ಹೋದೆ. ಸೊ ಅಲ್ಲೂ ಕೂಡ ಚೆಕ್ ಮಾಡಿದೆ, ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಈ ಒಂದು ಪೋಸ್ಟ್ ಇಲ್ಲ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನಾವು, ಅಪ್ಡೇಟ್ ಬರ್ತಿದೆಯೋ ಗೊತ್ತಿಲ್ಲ. ಒಂದೊಂದು ಟೈಮಲ್ಲಿ ಏನಾಗ್ಬಿಡುತ್ತೆ, ಅಫಿಷಿಯಲಾಗಿ ಅನೌನ್ಸ್ ಮಾಡದೇ ಇದ್ದರೂ ಕೂಡ ಅಪ್ಡೇಟ್ ಬಂದಿರೋ ತುಂಬ ಉದಾಹರಣೆಗಳಿದ್ದಾವೆ. ತುಂಬ ಉದಾಹರಣೆಗಳಿದೆ. ಎಷ್ಟೊಂದು ಸಿನಿಮಾಗಳಿದೆ ಅನೌನ್ಸ್ಮೆಂಟೇ ಮಾಡಿರಲ್ಲ, ಜಸ್ಟಾಗಿ ಯಾರೋ ಒಬ್ರು ಹಾಕಿರ್ತಾರೆ ಈ ಥರ ಅಪ್ಡೇಟ್ ಬರ್ತಾ ಇದೆ ಅಂತ, ಅದನ್ನು ಬಿಲೀವ್ ಮಾಡಲ್ಲ ಎಷ್ಟೋ ಜನ. ಇಲ್ಲ ಗುರು, ಇದೆಲ್ಲ ಸುಮ್ಮನೆ ರೂಮರ್ಸು, ಸುಮ್ಮನೆ ಮಾಡಿ ಹಾಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಆ ಟೈಮಿಗೆ ಕರೆಕ್ಟಾಗಿ ಬಂದುಬಿಟ್ಟಿರುತ್ತೆ. ಅದನ್ನು ಕೂಡ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಬಟ್ ಏನಪ್ಪ ಅಂತಂದರೆ ಇದು ಒಂದು BRB ಒಂದು ಅಪ್ಡೇಟ್ ಏನಿದೆ, ಸೊ ಅನೂಪ್ ಭಂಡಾರಿ ಸರ್ ಆಗಿರ್ಬೋದು ಮತ್ತು ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು, ಇಬ್ಬರೂ ಕೂಡ ಶೇರ್ ಮಾಡಿಲ್ಲ ಪೋಸ್ಟು. ಸೊ ಫ್ಯಾನ್ಸ್ ಪೇಜ್ಗಳಾಗಿರ್ಬೋದು, ಆಮೇಲೆ ತುಂಬ ಒಂದು ವೆರಿಫೈಡ್ ಅಕೌಂಟ್ಸ್ಗಳು ಎಕ್ಸೆಲ್ ಏನು ವೆರಿಫೈಡ್ ಮಾಡಿಸ್ಕೊಂಡಿರ್ತಾರೆ ಅವರೆಲ್ಲ ಹಾಕ್ತಾ ಇದ್ದಾರೆ, ತುಂಬ ಜನ ಹಾಕ್ತಾ ಇದ್ದಾರೆ. ಬಟ್ ಇದು ನಾನು ಆಗಲೇ ಹೇಳಿದಾಗೇ ಒಂದು ರೀತಿಯಲ್ಲಿ ಅಫಿಷಿಯಲ್ ಆಗಿ ಒಂದು ಎಕ್ಸ್ ಖಾತೆಯಿಂದ ಒಂದು ಡೈರೆಕ್ಟರ್ಗಾಗಿರ್ಬೋದು ಮತ್ತು ಹೀರೋಗಾಗಿರ್ಬೋದು, ಸೊ ಇವರಿಂದ ಒಂದು ಪೋಸ್ಟ್ ಒಂದು ಆಗದೇ ಇದ್ದರೂ ಕೂಡ ಒಂದು ಅಪ್ಡೇಟ್ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಅದು ಕೂಡ ನಡೆದಿದೆ ಎಷ್ಟೋ ಸಾರಿ. ಬಟ್ ಬರ್ದೇನೂ ಇರ್ಬೋದು ಅನ್ನೋದೇನಿದೆ. ಸೊ 50-50. ಸೊ ಈ ಒಂದು ಅಪ್ಡೇಟ್ ಇವತ್ತಿಂದು 50-50 ಅಂತ ಅಂದ್ಕೊಳ್ತೀನಿ ನಾನು. ನೋಡೋಣ, ಖಂಡಿತವಾಗ್ಲೂ ಅಪ್ಡೇಟ್ ಬಂದು ನಮಗೂ ಕೂಡ ಖುಷಿ. ಸೊ ನಾನು ಕೂಡ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ, ಏನು ಅಪ್ಡೇಟು ಅಂತ. ವೀಡಿಯೋ ಮಾಡಲಿಕ್ಕೆ ತುಂಬ ಕ್ಯೂರಿಯಸ್ ಇದ್ದೀನಿ ನಾನು. ಯಾಕೆಂದರೆ ಆಫ್ಟರ್ ಈಗ ಬ್ಲಾಕ್ ಬಾಸ್ಟರ್ ಮ್ಯಾಕ್ಸ್ ಆದಮೇಲೆ ಸೊ BRB ಮೇಲೆ ಎಲ್ಲರ ಕಣ್ಣಿರುವಂಥದ್ದು. ಸೊ ಹಾಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಂತೂ ಡೌಟೇ ಇಲ್ಲ. ಸೊ ನೋಡೋಣ ಯಾವ ರೀತಿ ಈ ಒಂದು ಅಪ್ಡೇಟ್ ನಿಜ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ. 100% ನಿಜ ಆಗಲಪ್ಪ, ಆದಷ್ಟು ಬೇಗ ಅಪ್ಡೇಟ್ ಬರಲಿ ಅಂತಲೇ ಕೇಳ್ಕೊಳ್ತೀನಿ. ಸೊ ತುಂಬ ಜನ ಮೆಸೇಜ್ ಮಾಡ್ತಿರ್ತೀರ ನನಗೆ. ಸೊ ಅವ್ರಿಗೆ ಹೇಳೋದಿಷ್ಟೇ, ಬಿಲೀವ್ ಮಾಡುವಂಥದ್ದು 50-50 ತೊಗೊಳ್ಳಿ. ಇವತ್ತಿನ ಒಂದು ಅಪ್ಡೇಟು ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ ಅಪ್ಡೇಟ್. ಆದಷ್ಟು ಈ ಜನವರಿಲೇ ಒಂದು ಅಪ್ಡೇಟ್ ಬರುತ್ತೆ BRB. ಅದು ಮಾತ್ರ ನಾನು ಪಕ್ಕಾ ಗ್ಯಾರಂಟಿ ಕೊಡ್ತೀನಿ ನಿಮಗೆ, ಅಫಿಷಿಯಲಾಗೇ ಬರುತ್ತೆ. ಬಟ್ ಇವತ್ತಿನ ಒಂದು ಅಪ್ಡೇಟ್ ಏನಾಗುತ್ತೆ ಅನ್ನುವಂಥದ್ದು ನಾನು 50-50 ಇದ್ದೀನಿ ಈಗ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ BRBಗೆ ವೇಟಿಂಗ್. ಯಾಕಂದರೆ ಇದು ಅನೂಪ್ ಭಂಡಾರಿ ಸರ್ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ ಅವ್ರದ್ದು. ಸೊ ಇದು ಎಕ್ಸ್ಟ್ರಾರ್ಡಿನರಿಯಾಗಿ ಈ ಸಿನಿಮಾನ ಒಂದು ಕನ್ವೆ ಮಾಡಬೇಕು ಸ್ಕ್ರೀನ್ ಮೇಲೆ ಅಂತ ಬರ್ತಾ ಇದ್ದಾರೆ. ನಾನು ಕೂಡ ಕಾಯ್ತಾ ಇದ್ದೀನಿ, ಸೊ ನೀವು ಕೂಡ ಕಾಯ್ತಾ ಇದ್ದೀರಾ. ಸೊ ಇವತ್ತು ಅಪ್ಡೇಟ್ ಏನು ಬರುತ್ತೆ, ಸೊ ಬೇಗ ಅಪ್ಡೇಟ್ ಬಂತು ಅಂದರೆ ಕಮ್ಯುನಿಟಿಯಾಗಿ ಪೋಸ್ಟ್ ಮಾಡ್ತೀನಿ. ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಸೊ ಈ ಒಂದು ಪೋಸ್ಟ್ ಬಗ್ಗೆ, ಈ ರೀತಿಯಾದಂಥ ಒಂದು ಅಪ್ಡೇಟ್ಸ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುಂಚೆ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.